ಪಾರ್ಟಿಗೆ ಅಂತ ಬಂದ್ರಾ? ಅಯ್ಯೋ ಸ್ವಲ್ಪ ಲೇಟ್ ಆಯಿತು, ಬೇಗ ಬರಬೇಕಿತ್ತಲ್ಲ. ಮಿಥಿಲಾ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದ್ವಿ. ಪರವಾಗಿಲ್ಲ. ಮನೇನಾ? ನಾನು ಬರಲ್ಲ ಬರಲ್ಲ ಬರಲ್ಲ. ಅದ್ಯಾರು? ಮಲ್ಲಿನಾ? ಇಲ್ಲ, ಯಾರಿಲ್ಲ ಅಲ್ಲಿ. ನನ್ನ ಕಿವಿ ನನಗೆ ಸುಳ್ಳು ಹೇಳಲ್ಲ. ಮದಿಯವರೇ ಪ್ಲೀಸ್ ಬಂದ್ರಿ, ಹಠ ಮಾಡಬೇಡಿ. ವಿರಾಜ್, ಅದ್ಯಾರು? ಮಲ್ಲಿನಾ? ಏನ್ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಏನು ಗೊತ್ತಾ ಮಿಥಿಲಾ, ನಂಗೆ ಇಷ್ಟವಾದ ಕೆಲಸ ನಾನು ಮಾಡ್ತಾ ಇದ್ದೀನಿ, ಹೌದು. ಆದರೆ ಆ ಖುಷಿ ನನಗೆ ಉಳಿದಿಲ್ಲ. ನಾನು ಸೋತಿದ್ದೀನಿ ಅಂತಲೇ ನನಗನ್ಸುತ್ತೆ. ಅರುವಮ್ಮಂಗೆ ನಿನ್ನ ಬಗ್ಗೆ ಈಗ ಅಸಮಾಧಾನ ಇರ್ಬೋದು ಅಷ್ಟೇ, ಆದರೆ ಮುಂದೊಂದು ದಿನ ಅವರಿಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಗೋ ತನಕ ನಾವು ಕಾಯಬೇಕು. ಅರುವಮ್ಮನ ಪ್ರೀತಿ ನಂಗೆ ಸಿಗುತ್ತೆ ಅಂದರೆ ನಾನು ಇಡೀ ಜೀವನ ಕಾಯ್ತೀನಿ ಮಿಥಿಲಾ. ಯಾಕಂದರೆ ಅವರಂದ್ರೆ ನನಗೆ ಅಷ್ಟು ಗೌರವ. ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕ್ಕೆ ನಾನು ಇಡೀ ಜನ್ಮ ಕಾಯ್ತೀನಿ ಹರ್ಷಿತ್. ಯಾಕಂದರೆ ನಂಗೆ ಅವ್ರ ಮೇಲೆ ಅಷ್ಟು ದ್ವೇಷ ಇದೆ. ಸರಿ ಸರಿ, ನಾನು ನೋಡು ಮಾತಾಡ್ತಾ ನಿಂತ್ಬಿಟ್ಟೆ. ವಿರಾಜವಿಗೆ ಪಾರ್ಟಿ ಇಷ್ಟ ಆಯ್ತಾ ಅಂತ ಕೇಳಿ ಬರ್ತೀನಿ. ಹೇ ಮಿಥಿಲಾ, ಕೇಳೋದೇ ಮರ್ತ್ಬಿಟ್ಟೆ ನೋಡು. ಪಾಟೀಲ್ ರಮ್ಯ ಜೊತೆ ಏನು ಅಷ್ಟೊಂದು ಮಾತಾಡ್ತಿದ್ದೆ? ಚಿಕ್ಕಿ ಹೇಳಿದ ವರ್ಕ್ ಆಯ್ತಾ? ವಿರಾಜ್ ರಮ್ಯ ಮದುವೆ ಯಾಕೆ ಒಪ್ಕೊಂಡ್ರಾ? ಇಲ್ಲ ಹರ್ಷಿತ್, ಎಲ್ಲ ತಲೆ ಕೆಳಗಾಗಿದೆ. ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂಥದ್ದೇನಾಯ್ತು? ಮಲ್ಲಿನ ಪಾರ್ಟಿ ಟೇಬಲಲ್ಲಿ ಕೂರಿಸಿದ್ದೀರಾ? ದೊಡ್ಡ ಗೆಸ್ಟಾ ಇವಳು? ಆಗಲ್ಲ, ಅವ್ರಿಗೆ ಸುಸ್ತಾಗಿತ್ತು, ಅದಕ್ಕೆ ಕೂರಿಸಿದ್ವಿ ಅಷ್ಟೇ. ಇವರೇನೋ ಹೋಗ್ಲಿ ಪಾಪ ಕೂತ್ಕೋ ಅಂತ ಹೇಳಿದ್ರೆ ನೀನು ಕೂತ್ಕೊಂಡ್ಬಿಡೋದಾ? ನಾನು ಮಾತಾಡ್ತಾ ಇದ್ರೆ ಕತ್ತೆತ್ ನೋಡೋದಕ್ಕೂ ಆಗಲ್ವಾ ನಿನಗೆ? ರೆಸ್ಪೆಕ್ಟ್ ಮೇಡಮ್, ನೀವಂದ್ರೆ ಅವಳಿಗೆ ರೆಸ್ಪೆಕ್ಟು. ಅದು ಇರಲೇಬೇಕಲ್ಲ, ಇಲ್ಲದೆ ಇದ್ರೆ ಹೇಗೆ ರೆಸ್ಪೆಕ್ಟ್ ಕೊಡೋ ಹಾಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಭವಾನಿ, ಅವಳು ನಿನಗೆ ಹೆದರ್ಕೊಂಡು ಮಾತಾಡದೆ ನಿಂತಿದ್ದಾಳೆ ನೋಡು. ಹೆದರಿಕೆ ಇವಳ್ಗ? ನೋಡಿ, ಪಾರ್ಟಿ ನಮ್ಮನೆದು, ಹೇಗೆ ರೆಡಿಯಾಗಿ ಬಂದಿದ್ದಾಳೆ ಅಂತ. ಬಂಡ ಧೈರ್ಯ ಇವಳಿಗೆ. ಪಾರ್ಟಿ ಅಲ್ವಾ, ಹೀಗೆ ಬಾ ಅಂತ ಹರ್ಷಿತ್ ಹೇಳಿರ್ಬೇಕು. ಈ ಥರ ಅವತಾರದಲ್ಲಿ ಬಂದು ಇನ್ನೇನು ತಾನೇ ಮಾಡಿರ್ತಾಳೆ? ದೊಡ್ಡೋರ್ ಮನೆ ಪಾರ್ಟಿ ಅಂತ ಭಿನ್ನಾಣ ಮಾಡ್ಕೊಂಡು ಓಡಾಡಿರ್ತಾಳೆ ಅಷ್ಟೇ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ಈ ಥರ ಮಾತಾಡೋದು ಸರಿಯಲ್ಲ ಅಲ್ವಾ?
ಇನ್ನು ಹೇಗೆ ಹೇಳಬೇಕು? ಅಡುಗೆ ಮಾಡೋದಾದ್ರೂ ನೆಟ್ಟಾಗಿ ಮಾಡಿರ್ತಾಳ, ಏನೋ ಕಾಟಾಚಾರಕ್ಕೆ ಮಾಡಿರ್ತಾಳೆ ಅಷ್ಟೇ.